ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ನಾನು ಸಿದ್ದಲಿಂಗೇಶ್ವರ ಇಂಗಳಗಿ ಬೆಳಗಾವಿ ಜಿಲ್ಲೆಯಿಂದ. ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಇಲ್ಲಿ ತಂತ್ರಜ್ಞಾನದ ಮಾಹಿತಿಯನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳ ಮೂಲಕ ಸದಸ್ಯರೊಡನೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿನ ಸದಸ್ಯರು ಸಲ್ಲಿಸಿದ ಟ್ಯುಟೋರಿಯಲ್ಗಳನ್ನು ನಿರ್ವಾಹಕರು ಯೂಟ್ಯೂಬ್ ಚಾನಲ್ಗೆ ಹಾಕುತ್ತಾರೆ. ಇಲ್ಲಿ ಬೆಳಗಾವಿ, ಬೆಂಗಳೂರು, ಮೈಸೂರು, ಧಾರವಾಡ, ಗುಲ್ಬರ್ಗ ಇಂಥ ಜಿಲ್ಲೆಗಳಿಂದ ಸದಸ್ಯರಿಂದ ಇದು ಕಳೆದ 4 ವರ್ಷದಿಂದ ಚಾಲನೆಯಲ್ಲಿರುತ್ತದೆ. ನೀವು ಸಹಿತ ಇದರ ಪ್ರಯೋಜನ ಪಡೆದುಕೊಳ್ಳಿ. ಧನ್ಯವಾದ. ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಇಲ್ಲಿ ತಂತ್ರಜ್ಞಾನದ ಮಾಹಿತಿಯನ್ನು ಟೆಲಿಗ್ರಾಮ್, ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಎಲ್ಲ ಸ್ನೇಹಿತರಿಗೆ, ನಾನು ಸಿದ್ದಲಿಂಗೇಶ್ವರ ಇಂಗಳಗಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೊಸ ಮೊಬೈಲ್ ಕಿರು ತಂತ್ರಾಂಶವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಕಿರು ತಂತ್ರಾಂಶದ ಮೂಲಕ ನೀವು ನಿಮ್ಮದೇ ಆದ ಒಂದು ರ್ಯಾಪ್ ಮ್ಯೂಸಿಕ್ ಯಾವ ರೀತಿಯಾಗಿ ಸೃಷ್ಟಿಸಬಹುದಾಗುತ್ತೆ, ಮತ್ತೆ ಅದನ್ನ ನಿಮ್ಮ ಧ್ವನಿಯ ಮೂಲಕ ಆ ಒಂದು ರ್ಯಾಪ್ ಮ್ಯೂಸಿಕ್ ಅನ್ನ ಯಾವ ರೀತಿ ಹಿನ್ನೆಲೆ ಸಂಗೀತವಾಗಿ ಅದನ್ನ ನೀವು ಸಿದ್ಧಪಡಿಸಬಹುದು ಎಂಬುದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಇಲ್ಲಿ ಇರುವ ಅನೇಕ ರ್ಯಾಪ್ ಸಂಗೀತದ ಸಂಗ್ರಹಣೆಗಳು ಏನು ಲಭ್ಯವಿದ್ದಾವೆ, ಅವುಗಳನ್ನು ನೀವು ಬಳಸಿಕೊಂಡು ನಿಮ್ಮದೇ ಆದ ಸ್ವಂತ ರ್ಯಾಪ್ ಮ್ಯೂಸಿಕ್ ಅನ್ನು ರಚಿಸಬಹುದಾಗುತ್ತೆ. ಅದು ಹೇಗೆ ಎಂಬುದನ್ನ ಈ ಒಂದು ತಂತ್ರಾಂಶದ ಮೂಲಕ ನಾವು ತಿಳಿದುಕೊಳ್ಳೋಣ. ಇದಕ್ಕಾಗಿ ನೀವು ಮುಂಚೆ ನಿಮ್ಮದೇ ಆದ ಒಂದು ಸಾಹಿತ್ಯವನ್ನು ರಚಿಸಿಕೊಳ್ಳಬೇಕಾಗ್ತದೆ. ತದನಂತರದಲ್ಲಿ ಆ ಮ್ಯೂಸಿಕ್ಗೆ ಯಾವ ರೀತಿ ಅದು ಹೊಂದುತ್ತೆ ಅನ್ನೋದ್ರ ಮೇಲೆ ಆ ಒಂದು ರ್ಯಾಪ್ ಸಾಂಗ್ ನಿಮಗೆ ಪರಿಪೂರ್ಣವಾಗಿ ಸಿದ್ಧಗೊಳ್ಳುತ್ತೆ. ಸ್ನೇಹಿತರೆ, ನೀವು ಕೇಳಿರಬಹುದು ಸ್ಮೂಲ್ ಅಂತ ಹೇಳಿ, SMULE ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಕರೆಯೋಕೆ ಸಂಗೀತಗಳನ್ನ ಉಪಯೋಗಿಸಿಕೊಂಡು ಏನು ಅಲ್ಲಿ ಬರುವಂತಹ ಟ್ರ್ಯಾಕ್ಗಳು ಇರ್ತವೆ, ಮ್ಯೂಸಿಕ್ ಟ್ರ್ಯಾಕ್, ಅವುಗಳಿಗೆ ನಿಮ್ಮ ಹಾಡನ್ನ ಸೇರಿಸಿ ನೀವು ಸಿದ್ಧಪಡಿಸ್ತೀರಿ. ಅದೇ ರೀತಿನೇ ಇದು ಸಹಿತ ಸ್ಮೂಲ್ ಅವರೇ ಈ ಒಂದು ತಂತ್ರಾಂಶವನ್ನ ಪ್ರತ್ಯೇಕವಾಗಿ ರ್ಯಾಪ್ ಸಂಗೀತ ಪ್ಲೇಯರ್ಗೆ ಸಿದ್ಧಪಡಿಸಿದ್ದಾರೆ. ಅದುವೇ ಆಟೋ ರ್ಯಾಪ್ ಮ್ಯೂಸಿಕ್ ಅಂತ ಹೇಳಿ. ಇಲ್ಲಿ ನೀವು ಸಂಗೀತವನ್ನ ಸೃಷ್ಟಿಸಿದ ಮೇಲೆ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಬಹುದಾಗುತ್ತೆ. ಆಟೋ ರ್ಯಾಪ್ ಅನ್ನೋದನ್ನ ಪ್ಲೇಸ್ಟೋರ್ ಅಲ್ಲಿ ನೀವು ಸರ್ಚ್ ಮಾಡಿ ಕೂಡ ಪಡೆದುಕೊಳ್ಳಬಹುದು. ನಾವು ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದರದ್ದು ಲಿಂಕ್ ಹಾಕಿರ್ತೇವೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ಅದನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೇನೆ, ಮತ್ತೆ ಅದನ್ನ ನೇರವಾಗಿ ನಾನು ಓಪನ್ ಮಾಡ್ತೇನೆ. ಓಪನ್ ಮಾಡಿದ್ಮೇಲೆ ನಿಮಗೆ ಹೊಸದಾಗಿ ಆಪ್ಗಳನ್ನ ಏನು ನೀವು ಓಪನ್ ಮಾಡಿದಾಗ ಯಾವ ರೀತಿ ಪರ್ಮಿಷನ್ ಗಳನ್ನ ಕೇಳ್ತೋ ಆ ರೀತಿ ನೀವು ಅಲ್ಲಿ ಅನುಮತಿಯನ್ನು ನೀಡಬೇಕಾಗುತ್ತೆ, ಲಾಗಿನ್ ಮಾಡಬೇಕಾಗುತ್ತದೆ. ನೀವು ಆಲ್ರೆಡಿ ಫೇಸ್ಬುಕ್ ಅಕೌಂಟ್ ಅನ್ನು ಹೊಂದಿದ್ರೆ ಆಗಿದ್ದಲ್ಲಿ ಲಾಗಿನ್ ವಿತ್ ಫೇಸ್ಬುಕ್ ಅಂತ ಕೊಡಬಹುದು. ಇಲ್ಲವಾದಲ್ಲಿ ಇಲ್ಲಿ ಲಾಗಿನ್ ವಿತ್ ಗೂಗಲ್ ಇಲ್ಲ, ಹೀಗಾಗಿ ನಿಮ್ಮ ಮೇಲ್ ಅಕೌಂಟ್ ಮೂಲಕ ಇಲ್ಲಿ ಹೊಸದಾದ ಖಾತೆಯನ್ನು ತೆರೆಯಬೇಕಾಗುತ್ತೆ. ಅದಕ್ಕಾಗಿ ನೀವು ಇಲ್ಲಿ ನೋಂದಣಿಗೊಳಿಸಿಕೊಳ್ಬೇಕು. ಕ್ರಿಯೇಟ್ ನ್ಯೂ ಅಕೌಂಟ್ ಅನ್ನೋಲ್ಲಿ ನಿಮ್ಮ ಮೇಲ್ ID ಕೊಡಬೇಕು, ಮತ್ತೆ ಈ ಆ್ಯಪ್ಗೆ ಬಳಸುವಂತ ಹೊಸ ಪಾಸ್ವರ್ಡ್ ಅನ್ನು ರಚಿಸಿಕೊಳ್ಬೇಕಾಗುತ್ತೆ. ಪಾಸ್ವರ್ಡ್ ಅನ್ನ ರಚಿಸಿದಾದ್ಮೇಲೆ ನಿಮ್ಮ ಇಮೇಲ್ಗೆ ಕನ್ಫರ್ಮೇಶನ್ ಅಥವಾ ವೆರಿಫಿಕೇಶನ್ಗೋಸ್ಕರ ಒಂದು ಸ್ಮೂಲ್ ಕಡೆಯವರಿಂದ ಮೇಲ್ ಬರುತ್ತೆ. ನೀವು ಅಲ್ಲಿ ವೆರಿಫೈ ಮಾಡಬೇಕಾಗುತ್ತದೆ. ಈಗ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆದ್ಮೇಲೆ ಏನೇನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದೀಗ ದೇಶ ವಿದೇಶಗಳು ಉತ್ತರ ಆಫ್ರಿಕಾದ ಬಹಳ ಹಿನ್ನಡೆ. ಇದೀಗ ಅಮೆರಿಕ, ರಷ್ಯಾ, ಜಪಾನ್, ಇಟಲಿ, ಭಾರತ, ಪಾಕಿಸ್ತಾನ, ಜರ್ಮನಿ ಎಲ್ಲವೂ ಈಗ ಲಾಕ್ಡೌನ್. ಇದಕ್ಕೆ ಈಗ ಪರಿಹಾರ ಒಂದೇ, ಅದುವೇ ಸಾಮಾಜಿಕ ಅಂತರ. ಬನ್ನಿ ಈಗ ಓಪನ್ ಮಾಡ್ತಾ ಇದ್ದೀನಿ ಆಟೋ ರ್ಯಾಪ್. ಸ್ನೇಹಿತರೆ, ಇದೀಗ ನಾನು ಆಟೋ ರ್ಯಾಪ್ ಅನ್ನುವಂತ ಒಂದು ತಂತ್ರಾಂಶ ಏನಿದೆ ಇದನ್ನ ಓಪನ್ ಮಾಡಿದ್ದೀನಿ. ಟಾಪ್ ಅಲ್ಲಿ ಲೆಫ್ಟ್ ಸೈಡ್ಗೆ ಮೆನ್ಯೂ ಕ್ಲಿಕ್ಕಬಲ್ ಅಂತ ಹೇಳಿ. ಸೊ ಇದನ್ನ ನೀವು ಓಪನ್ ಮಾಡಬೇಕು. ಮುಂಚೆ ಇಲ್ಲಿ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ಫಸ್ಟಿಗೆ ಬೀಟ್ಸ್ ಅಂತ ಬರುತ್ತೆ. ಸೊ ಇದು ಮ್ಯೂಸಿಕ್ ಬೀಟು.
Ingalagi Sidhu 1 of 6. Enlist 6 items. ಸೊ ಇಲ್ಲಿ ನಿಮ್ಮ ಅಕೌಂಟ್ ID ತೋರಿಸುತ್ತೆ ಅಥವಾ ನಿಮ್ಮ ಪ್ರೊಫೈಲ್ ಅನ್ಬೋದು. ನೀವು ಯಾವುದೇ ಒಂದು ಮ್ಯೂಸಿಕ್ನ ಸೇವ್ ಮಾಡ್ತಿರಲ್ಲ ಕ್ರಿಯೇಟ್ ಆದ್ಮೇಲೆ ಅವೆಲ್ಲ ಇಲ್ಲಿ ತೋರಿಸ್ತವೆ ಲಿಸ್ಟ್ಗಳು. ಸೊ ಇಲ್ಲಿ ನೋಟಿಫಿಕೇಶನ್ ಪಡ್ಕೊಳ್ಬಹುದಾಗುತ್ತೆ. ಮತ್ತೊಮ್ಮೆ ತೋರಿಸ್ತಾ ಇದೆ. ಅಂದ್ರೆ ಈಗ ಆಲ್ರೆಡಿ ಯಾರು ಈ ರ್ಯಾಪ್ ಸಂಗೀತಗಳನ್ನ ಕ್ರಿಯೇಟ್ ಮಾಡಿ ಆಪ್ಗೆ ಅಪ್ಲೋಡ್ ಮಾಡಿರ್ತಾರೆ ಅದರಲ್ಲಿ ಟಾಪ್ ರ್ಯಾಪರ್ಸ್ ಒಂದು ಲಿಸ್ಟ್ ಅನ್ನ ಇಲ್ಲಿ ತೋರಿಸಲಾಗುತ್ತದೆ. ಅಲ್ಲಿಂದ ನೀವು ಬ್ರೌಸ್ ಮಾಡಿ ಅವರ ಮ್ಯೂಸಿಕ್ ಮತ್ತೆ ಸಾಂಗ್ ಅನ್ನ ಕೇಳ್ಕೊಳ್ಬಹುದು. ಹೆಲ್ಪ್ ಇದೆ, ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ ಅಲ್ಲಿ ಏನಿಲ್ಲ, ನಿಮ್ಮ ಮೇಲ್ ID ಪಾಸ್ವರ್ಡ್ ಇರುತ್ತೆ, ಅದನ್ನ ಸೆಟ್ಟಿಂಗ್ ಮಾಡುವಂತದ್ದು ಏನಿಲ್ಲ. ನೋಟಿಫಿಕೇಶನ್ ಆಮೇಲೆ ಇಲ್ಲಿ ಏನು ರೈಟಿಗೆ ಬರುತ್ತೆ ಬೀಡ್ಸ್ ಅಂತ, ಇಲ್ಲೇ ಇದನ್ನ ಓಪನ್ ಮಾಡಬೇಕು. ಇದು ಈಗ ಸದ್ಯಕ್ಕೆ ಬೇಡ, ಇನ್ನೊಂದು ಸ್ವಲ್ಪ ರೈಟ್ ಸ್ವೈಪ್ ಮಾಡ್ತಾ ಇದೀನಿ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಆಟೋ ರ್ಯಾಪ್ ಬೀಟ್ಸ್ ಅನ್ನುವಂಥದ್ದನ್ನ ನೀವು ಇದನ್ನ ಸೆಲೆಕ್ಟ್ ಮಾಡಿತ್ತಂದ್ರೆ ರ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಯ್ಕೆ ಸಿಗ್ತದೆ. ಇಲ್ಲಿ ಆಟೋ ರ್ಯಾಪ್ ಅಂತ ಏನಕ್ಕೆ ಇಲ್ಲಿ ಹೇಳ್ತಾರೆ ಅಂದ್ರೆ, ನೀವು ಏನು ಇಲ್ಲಿ ರೆಕಾರ್ಡ್ ಮಾಡ್ತೀರಿ ನಿಮ್ಮ ಒಂದು ಧ್ವನಿಯನ್ನ, ನೀವು ಯಾವ ರೀತಿ ಅಲ್ಲಿ ರೆಕಾರ್ಡ್ ಮಾಡಿರ್ತೀರಿ ನಿಮ್ಮ ಧ್ವನಿಗೆ ಅದು ಆಟೋಮೆಟಿಕ್ ಆಗಿ ಮ್ಯಾಚ್ ಆಗೋ ರೀತಿ ಅದು ಬೀಟ್ ಅನ್ನ ಸಿದ್ಧಪಡಿಸ್ತದೆ ಸಾಫ್ಟ್ವೇರ್. ಆ ಮೂಲಕ ಸರಿಯಾಗಿ ತಯಾರಾಗುತ್ತೆ, ಸಿದ್ಧಗೊಳ್ಳುತ್ತೆ. ಇದು ಕಮ್ಯುನಿಟಿ ಅಂತಿದೆ. ಕಮ್ಯುನಿಟಿ ಅಂದ್ರೆ ಅನೇಕರು ತಮ್ಮ ಸಂಗೀತಗಳನ್ನ ಇಲ್ಲಿ ಹಾಕಿರ್ತಾರೆ, ನೀವು ನೋಡ್ಕೊಳ್ಬಹುದು. ಆಮೇಲೆ ಟ್ರೆಂಡಿಂಗ್ ಅಂದ್ರೆ ಈಗ ಆಲ್ರೆಡಿ ಯಾರು ಹೆಚ್ಚು ವ್ಯೂಸ್ ಆಗಿರ್ತಾರೆ ಅಥವಾ ಹೆಚ್ಚು ನೋಡಿರ್ತಾರೆ ಅವರ ಒಂದು ಸಂಗೀತಗಳು ಈ ಒಂದು ಟ್ರೆಂಡಿಂಗ್ ಅಲ್ಲಿ ಇರ್ತವೆ. ರೀಸೆಂಟ್ ಅಂದ್ರೆ ಇತ್ತೀಚೆಗೆ ಬಂದಿರುವಂತದ್ದು. ಓಲ್ಡ್ ಅಂತ ಏನಿದೆ ಇಲ್ಲಿ ಸ್ವತಃ ಈಗಾಗಲೇ ಕ್ರಿಯೇಟ್ ಮಾಡಿದಂತ ಬೀಟ್ಸ್ ಮ್ಯೂಸಿಕ್ಗಳು ಏನು ಸೇವ್ ಆಗಿರ್ತವೆ ನಿಮ್ಮ ಪ್ರೊಫೈಲ್ ಅಲ್ಲಿ, ಅವನ್ನ ಇಲ್ಲಿ ಬಂದು ಬೇಕಾದ್ರೆ ಅಪ್ಲೋಡ್ ಮಾಡಬಹುದು. ನೋಡಿ ಬ್ಯಾಕ್ ಬರ್ತಾ ಇದ್ದೇನೆ. ಇಲ್ಲಿ 100ಕ್ಕೂ ಅಧಿಕ ರ್ಯಾಪ್ ಸಂಗೀತಗಳಿರ್ತವೆ, ಆದ್ರೆ ಅವುಗಳನ್ನ ನೀವು ಕೊಳ್ಳಬೇಕಾಗುತ್ತದೆ, ಪರ್ಚೇಸ್. ಆದ್ರೆ ಉಚಿತವಾಗಿ ಯಾರು ಹೊಸದಾಗಿ ಇಲ್ಲಿ ಖಾತೆನ ರಚಿಸಿಕೊಂಡು ಆಪ್ ನ ಬಳಸ್ತಾ ಇರ್ತೀರ, ನಿಮಗೆ ಆರಂಭದಲ್ಲಿ 3 ಸಂಗೀತದ ತುಣುಕುಗಳನ್ನ ಉಚಿತವಾಗಿ ನೀಡಲಾಗ್ತದೆ. ಸೊ ಅವುಗಳನ್ನ ಬಳಸಿಕೊಂಡು ನೀವು ಬೇಕಾದ್ರೆ ನಿಮ್ಮದೇ ಆದ ಓನ್ ರ್ಯಾಪ್ ಸಾಂಗ್ ಅನ್ನ ಸೃಷ್ಟಿ ಮಾಡಬಹುದು. ತದನಂತರದಲ್ಲಿ ಇನ್ನೂ ಹೆಚ್ಚು ಬೇಕಾದ್ರೆ ಪರ್ಚೇಸ್ ಮಾಡಬೇಕಾಗ್ತದೆ. ವಾರಕ್ಕೊಮ್ಮೆ 55 ರೂಪಾಯಿ ಇದೆ ಒಂದು ವಾರಕ್ಕೆ, ಒಂದು ವರ್ಷಕ್ಕೆ ಬೇಕಾದ್ರೆ 555. ಸೊ ಅದ ನಂತರದಲ್ಲಿ ನಿಮಗೆ ವಿವರಣೆ ತಿಳಿಸ್ತೇನೆ. ಸೊ ಇಲ್ಲಿ 3 ಸಂಗೀತಗಳು ಉಚಿತವಾಗಿದ್ದಾವೆ. ಸೊ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಒಂದನೇ ಅಂತನ ನೋಡಿ, ಕಿಂಗ್ ಅಂತ ಏನೋ ಇದೆ ಮ್ಯೂಸಿಕ್. ಫಸ್ಟಿಗೆ ನೀವು ಮ್ಯೂಸಿಕ್ ಅನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಬೇಕು. ಸೊ ಇದು ಕೇಳಿದಾದ್ಮೇಲೆ ರೈಟ್ ಸ್ವೈಪ್ ಮಾಡೋಣ. ಇಲ್ಲಿ ನಾಟಿಕ್ ಅಂತಿದೆಲ್ಲ ಇದು ಪ್ಲೇ, ಇದು ಪ್ಲೇ ಆಗ್ತಾ ಇದೆ. ಮತ್ತೆ ನಾಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಫ್ ಆಯ್ತು. ಅದು ಆನ್ ಆಫ್ ಮಾಡುವಂಥದ್ದು. ಸೊ ಈಗ ರೈಟ್ ಸ್ವೈಪ್ ಮಾಡೋಣ. ಸೆಲೆಕ್ಟ್, ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಏಕೆಂದ್ರೆ ಇಲ್ಲಿ ನಮಗೆ ರ್ಯಾಪ್ ಸಾಂಗ್ ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಆಯ್ಕೆ ಸಿಗ್ತದೆ. ಏನಿದೆ ಇನ್ಸ್ಟ್ರಕ್ಷನ್ಸ್ ಅಂದ್ರೆ, ನಿಮ್ಮ ಒಂದು ಶೈಲಿ ಯಾವುದು, ಸ್ಟೈಲ್ ಅಂದ್ರೆ ಫಸ್ಟಿಗೆ ಟಾಕ್. ಇದೇನಂದ್ರೆ ನಿಮ್ಮ ಮಾತನಾಡುವಂತ ಒಂದು ಶಬ್ದಗಳನ್ನ ರ್ಯಾಪ್ ಆಗಿ ಪರಿವರ್ತಿಸುತ್ತೆ. ಎರಡನೇದು ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ರ್ಯಾಪ್ ಇಟ್ಸ್ ಆಲ್ ಆನ್ ಯು ಅಂದ್ರೆ ಇಲ್ಲೊಂದು ಕರೆಯೋಕ್ಕೆ ತರ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ. ಇದನ್ನ ಓಪನ್ ಮಾಡಿದಾಗ ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಾಗಿ ನಿಮಗೆ ಹಾಡನ್ನ ಹಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಬೆಟರ್ ಇಲ್ಲಿ ಟಾಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸಾಫ್ಟ್ವೇರ್ ನಿಮಗೆ
ಆಟೋ ರ್ಯಾಪ್ ಆಗಿ Talk. ಕ್ರಿಯೇಟ್ ಮಾಡುತ್ತೆ. Tap the record button and start talking. Say anything. ಇಲ್ಲಿ ನಾವು ರೆಕಾರ್ಡ್ ಮಾಡಬಹುದು. ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Record button. ರೆಕಾರ್ಡ್ ಬಟನ್. ಸೊ ಇದು ನಿಮಗೆ ಎಕ್ಸಾಕ್ಟ್ ಆಗಿ Home button. Record button. ಹೋಮ್ ಬಟನ್ ಮೇಲ್ಗಡೆ ರೆಕಾರ್ಡ್ ಅನ್ನೋದು ಸಿಗುತ್ತೆ. ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನಾನು ಮಾತನಾಡ್ತಾ ಇದ್ದೀನಿ. ಹಲೋ, ರ್ಯಾಪ್ ಸಾಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. Record button. ಸೊ ಇಷ್ಟ ಆಗಿದೆ. Activate. Record button. ಇಲ್ಲಿ ಮತ್ತೆ ರೈಟ್ ಸ್ವೈಪ್ ಮಾಡಿ. Labels available. ಈಗಾದ್ರೂ ಕೂಡ ರೆಕಾರ್ಡ್ ಅಂತಾನೆ ಹೇಳ್ತಾ ಇರುತ್ತೆ. ಅಂದ್ರೆ ಸ್ಟಾಪ್ ಅಂತ ಹೇಳೋದಲ್ಲ, ಅದು ನೀವು ರೆಕಾರ್ಡ್ ಅಂತ ಏನು ಹೇಳುತ್ತೆ ಅದನ್ನೇ ಸ್ಟಾಪ್ ಅಂತಾನೆ ತಿಳ್ಕೊಬೇಕು. Record button. ಸೊ ಈಗ ಅದು ಪ್ಲೇ ಆಗುತ್ತೆ ನೋಡಿ. ಸ್ಟಾಪ್ ಆಯ್ತು. ಸೊ ಇದು ಮುಗಿದ್ಮೇಲೆ ನಿಮಗೆ ರಿಟ್ರೈ ಅನ್ನೋದು ಕೇಳುತ್ತೆ. ಸೊ ಈ ರೀತಿ ಎಲ್ಲ ಬರುತ್ತೆ ನಿಮಗೆ ಒಂದು ಡಯಲಾಗ್ ಬಾಕ್ಸ್. ಸೋಲೋ ಅನ್ನೋದೇನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಂಗೀತ ಏನಾಗಿರುತ್ತೆ ಸೇವ್ ಆಗುತ್ತೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್. ಆ ನಂತರದಲ್ಲಿ ನೀವು ಅದನ್ನ ಶೇರ್ ಅಂತ ಕೊಡ್ಬೋದು. ಇಲ್ಲ ನೀವು ಲಿಂಕ್ ಕಾಪಿ ಆದ್ರೂ ಮಾಡಿ ನೀವು ಎಲ್ಲಾದ್ರೂ ಪೇಸ್ಟ್ ಮಾಡಿ ಅದನ್ನ ಸೆಂಡ್ ಮಾಡಬಹುದು. Retry button. Save as. Battle chat. Solo button. Close. Back button. Retry 1 of 3. Cancel. Change beat 2 of 3. ಇಲ್ಲಿ ನಾವು ಬೀಟ್ ಅನ್ನು ಕೂಡ ಚೇಂಜ್ ಮಾಡಬಹುದು. Auto rap. Free. Me Jet J Balvin and Willie. Free. Kingston. App. Beats. All access pass. Select. ಇಲ್ಲಿ ಏನು ಚೇಂಜ್ ಬೀಟ್ ಅಂತ ಬರುತ್ತೆ. ನಿಮಗೆ ಬೀಟ್ ಅನ್ನ ಚೇಂಜ್ ಮಾಡ್ಕೋಬಹುದು. ಬೇರೆ ಬೀಟ್ ಬೇಕಾದ್ರೆ ಇಟ್ಕೋಬಹುದು. Auto rap. What's your style? Selected. We've heard your words in the rap button. It's all on you. Talk button. ಈಗ ನಾನು ನಿಮಗೆ ಟಾಕ್ ತೋರಿಸಿದೆ. ಈಗ ರ್ಯಾಪ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. We've heard your words in the rap. Rap button. ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನೀವು ಆಟೋಮೆಟಿಕ್ ರ್ಯಾಪ್ ಆಗಿ ಆಗಲ್ಲ, ಇಲ್ಲಿ ಮ್ಯಾನ್ಯುವಲ್ ಆಗುತ್ತೆ. ನೀವು ಮ್ಯೂಸಿಕ್ ಕೇಳಿಸ್ಕೊಂಡು ನಿಮಗೆ ಯಾವ ರೀತಿ ಅದು ಹೊಂದುತ್ತೆ ಅನ್ನೋದನ್ನ ನೀವೇ ಯೋಚಿಸಿ ಅದನ್ನ ರೆಕಾರ್ಡ್ ಮಾಡಬೇಕು. ನೋಡಿ ರ್ಯಾಪ್ ಅಂತಿದೆ, ಇಲ್ಲಿ ನಿಮಗೆ ರೆಕಾರ್ಡ್ ಅಂತ ಸಿಗುತ್ತೆ. ಸೊ ಈ ರೀತಿ ಇದು ಇರೋದು. ಈಗ ಆಲ್ರೆಡಿ ಏನು ರೆಕಾರ್ಡ್ಸ್ ಆಗಿದಾವೆ, ಟಾಪ್ ರ್ಯಾಪ್ಸ್ ಅಂತ ಮೆನ್ಯುವಲ್ ಇದೆ, ಅದನ್ನ ಒಮ್ಮೆ ಓಪನ್ ಮಾಡ್ತಾ ಇದ್ವಿ. ಇಲ್ಲ ಒಂದೆರಡು ಚೆಕ್ ಬಾಕ್ಸ್ ಬರ್ತವೆ, ಟಾಪ್ ರ್ಯಾಪ್ಸ್ ಮತ್ತೆ ರೀಸೆಂಟ್ ಅಂತ ಹೇಳಿ. ರೀಸೆಂಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇತ್ತೀಚೆಗೆ ಬಂದಿರೋ ತೋರಿಸ್ತವೆ. Showing items 1 to 7 of 26. Smelling ingredients hard, it's hard, it's hard. 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 Smelling ingredients hard to define a word to smell. Okay, you give words now. Smell is a collaboration of different words. It's really give a shout out to the old girl. You know, you smell it long ago. There's the confusion. How do you define a word? You're the word in the definition. We're talking verbally now. So what is your fucking Double tap. Free. Reason. ಸೊ ಈ ರೀತಿಯಾಗಿ ನೀವು ಟಾಪ್ ಮತ್ತು ರೀಸೆಂಟ್ ಅಲ್ಲಿ ಬಂದಿರುವಂತ ಇತ್ತೀಚಿನ ಸಿದ್ಧಪಡಿಸಲಾದ ರ್ಯಾಪ್ ಸಂಗೀತಗಳನ್ನ ಕೇಳಿಸ್ಕೊಳ್ಬಹುದು. ಸೊ ಅವರು ಯಾವ ರೀತಿ ಸಂಗೀತಗಳನ್ನ ಅಪ್ಲೋಡ್ ಮಾಡಿದರೆ ಅದೇ ರೀತಿಯಾಗಿ ನೀವು ಸಹಿತ ಅಪ್ಲೋಡ್ ಮಾಡಬಹುದಾಗುತ್ತೆ. ಬ್ಯಾಕ್ ಬರ್ತಾ ಇದ್ದೀನಿ. ಈಗ ಸೇವ್ ಆಗಿರುವಂತ ನಮ್ಮ ಒಂದು ರ್ಯಾಪ್ ಮ್ಯೂಸಿಕ್ ಬೀಟ್ಸ್ ಅನ್ನ ನೋಡೋಣ. ಸೊ ಅದಕ್ಕಾಗಿ ಇಲ್ಲಿ ಓಪನ್ ಮಾಡಿದ್ದೀನಿ ಮೆನ್ಯೂ. ನನ್ನ ಒಂದು ಅಕೌಂಟ್ ID ಹೇಳ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ID ಹೆಸರು ಹೇಳುತ್ತೆ. ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ.
ಪ್ರೊಫೈಲ್ ಇದೆ. ಇಲ್ಲಿ ಓಪನ್ ಮಾಡಿದ್ರೆ ಏನಿಲ್ಲ, ಅಲ್ಲಿ ನಮ್ಮ ಹೆಸರು ಮತ್ತು ಪಾಸ್ವರ್ಡ್ ಇರುತ್ತೆ, ಅದೇನು ಬೇಡ. ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಸೋಲೋಸ್ ಆ್ಯಂಡ್ ಬ್ಯಾಟಲ್ಸ್ ಇದು ಸೆಲೆಕ್ಟ್ ಆಗಿರಬೇಕು. ಇಲ್ಲಿ ತಾನ ಸೆಲೆಕ್ಟ್ ಆಗಿದೆ. ಇದು ಮೈ ಬೀಡ್ಸ್. ಆವಾಗಲೇನು ನಾನು ಈ ಓನ್ಸ್ ಅಂತ ತೋರಿಸಿದ್ನಲ್ಲ, ಓನ್ ನಮ್ಮ ಸ್ವಂತ ಕ್ರಿಯೇಟೆಡ್. ಸೊ ಇದು ಕೂಡ ಅದೇ ಐಕಾನ್. ಈಗ ಸೋಲೋಸ್ ಆ್ಯಂಡ್ ಬ್ಯಾಟಲ್ಸ್ ಅಂತೇನಿದೆ ಇದು ಸೇವ್ ಆಗಿರುವಂಥದ್ದು. ಇಲ್ಲಿ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಈಗಾಗಲೇ ನಾನು ಸೇವ್ ಮಾಡಿದಂಥ ಲಿಸ್ಟನ್ನು ತೋರಿಸ್ತಾ ಇದೆ. ಒಟ್ಟು 12 ನಾನು ಇದನ್ನು ಮಾಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ. ಈಗ ಸೆಲೆಕ್ಟ್ ಮಾಡಿ ಬೇಕಾದ್ರೆ ಡಿಲೀಟ್ ಮಾಡ್ಬೋದು ನೋಡಿ. ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್. ಸೊ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಡಿಲೀಟ್ ಬರುತ್ತೆ. ಜಸ್ಟ್ ಡಬಲ್ ಟ್ಯಾಪ್ ಮಾಡಿದರೆ ಓಪನ್ ಆಗುತ್ತೆ. ಸೊ ಇದು ಪ್ಲೇ ಆಗಿ ಮುಗಿದಿದೆ. ಶೇರ್ ಅಂತ ಇಲ್ಲಿ ಕೂಡ ನಮಗೆ ಸಿಗುತ್ತೆ. ಶೇರ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಸೊ ಈ ರೀತಿ ಎಲ್ಲ ಸಿಗುತ್ತೆ. ನಾನು ಇದನ್ನ ಕಾಪಿ ಮಾಡಿಕೊಂಡು ಎಲ್ಲಾದರೂ ಶೇರ್ ಮಾಡ್ಬೋದು, ಅಥವಾ ಕ್ರೋಮ್ ಬ್ರೌಸರ್ ಹೋಗಿ ನ್ಯೂ ಟ್ಯಾಬ್ ಅಲ್ಲಿ ಅದನ್ನ ಪೇಸ್ಟ್ ಮಾಡ್ಬೋದು. ಅಲ್ಲಿಂದ ಅದು ಓಪನ್ ಆಗುತ್ತೆ ನೋಡಿ. ನ್ಯೂ ಟ್ಯಾಬ್ ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ನೀವು ಇದನ್ನ ವಾಟ್ಸಪ್ನಲ್ಲಿ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಇದು ಲಿಂಕ್ ಹೋಗುತ್ತೆ. ಅವರು ಓಪನ್ ವಿತ್ ಕ್ರೋಮ್ ಬ್ರೌಸರ್ ಕೊಡಬೇಕು. ಸೊ ಇಲ್ಲಿ ನ್ಯೂ ಟ್ಯಾಬ್ ಓಪನ್ ಆಗಿದೆ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಗೋ ಕೊಡ್ತಾ ಇದ್ದೀನಿ. ಎಂಟರ್ ಕೀ ಒತ್ತುವ ಮೂಲಕ ಸೊ ಈಗ ಅದು ಓಪನ್ ಆಗಿದೆ. ರೈಟ್ ಸ್ವೈಪ್ ಮಾಡ್ತಾ ಬಂದು ನೋಡಿ, ಟ್ಯಾಪ್ ಟು ಅನ್ಮ್ಯೂಟ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಪ್ಲೇ ಆಗುತ್ತೆ. ಸೊ ಈ ರೀತಿ ಇದು ಬರುವಂಥದ್ದು. ಇಲ್ಲಿ ಮೆನ್ಯುವಲ್ಲಿ ನೀವು ಫಸ್ಟಿಗೆ ಏನು ಬೀಡ್ಸ್ ಅಂತ ಹೇಳುತ್ತೆ, ಇಲ್ಲಿ ಕ್ಲಿಕ್ ಮಾಡಬೇಡಿ. ನೋಟಿಫಿಕೇಶನ್ ಪಕ್ಕದಲ್ಲಿ ಬೀಡ್ಸ್ ಅನ್ನತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅವೆಲ್ಲ ಸಿಗ್ತಾವೇನು ಬೀಡ್ಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಆಯ್ಕೆಗಳು. ಸೊ ಈ ಆಟೋ ರಾಪ್ಸ್ ಬೀಡ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೀವು ಸಿದ್ಧಗೊಳಿಸಬಹುದು. ಈ ಕಮ್ಯುನಿಟಿ ರೀಸೆಂಟ್ ಮತ್ತೆ ಟ್ರೆಂಡಿಂಗ್ ರೀಸೆಂಟ್ ಇದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇರುವಂತ ಎಲ್ಲಾ ಒಂದು ರ್ಯಾಪ್ ಸಂಗೀತಗಳನ್ನ ಲಿಸ್ಟ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಒಂದು ವಾರಕ್ಕೆ 55 ರೂಪಾಯಿ, 555 ಒಂದು ವರ್ಷಕ್ಕಿದೆ. ಏನೇನು ಸಿಗ್ತದಂದ್ರೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಇರೋಲ್ಲ, ನಿಮಗೆ ಜಾಹೀರಾತುಗಳು ಇಲ್ಲಿ ತೋರಿಸೋದಿಲ್ಲ. ಆಪ್ ಅಲ್ಲಿ 100ಕ್ಕೂ ಹೆಚ್ಚು ಸಂಗೀತಗಳನ್ನ ನೀವು ಆಕ್ಸೆಸ್ ಮಾಡಬಹುದು. ಮತ್ತೆ ನೀವು ಕ್ರಿಯೇಟ್ ಮಾಡಿದ್ಮೇಲೆ ಎನಿ ಟೈಮ್ ನೀವು ಕ್ಯಾನ್ಸಲ್ ಮಾಡಬಹುದು ಸಬ್ಸ್ಕ್ರಿಪ್ಷನ್. ಈ ರೀತಿಯಾಗಿ ನೀವು ಇದನ್ನ ಕ್ರಿಯೇಟ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚ್ಕೊಳ್ಬಹುದು. ಇದಾಗಿತ್ತು ಆಟೋ ರ್ಯಾಪ್ ಅನ್ನುವಂತ
ತಂತ್ರಾಂಶದ ಬಗ್ಗೆ ಮಾಹಿತಿ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ, ಧನ್ಯವಾದಗಳು.